ಇನ್ನು ರೇಣುಕಾ ಸ್ವಾಮಿಯ ಈ ಒಂದು ಫೋಟೋಗಳು ರಿವೀಲ್ ಆಗ್ತಾ ಇದ್ದಂತೆ ತಂದೆ ತಾಯಿ ಕಣ್ಣೀರಿಟ್ಟಿದ್ದಾರೆ. ಎಷ್ಟೊಂದು ಕ್ರೂರವಾಗಿ ಕೊಂದು ಹಾಕದ್ರಲ್ಲ ಅಂತ ತಂದೆ ತಾಯಿ ಇಬ್ಬರೂ ಕೂಡ ಮಮ್ಮಲ ಮರಗಿದ್ದಾರೆ. ನನ್ನ ಮಗ ಅನುಭವಿಸಿದಂತಹ ನೋವು ಅವರೂ ಕೂಡ ಅನುಭವಿಸಬೇಕು. ಏನ್ ಚಿತ್ರಹಿಂಸೆ ಅನುಭವಿಸಿದ್ನಲ್ವೇ ನನ್ನ ಮಗ, ಅದನ್ನು ಕೂಡ ಇವರು ಕೂಡ ಅನುಭವಿಸಬೇಕು ಅಂತ ಮಾತನಾಡಿದ್ದಾರೆ. ರೇಣುಕಾ ಸ್ವಾಮಿ ಅವರ ತಂದೆ ಕಾಶಿನಾಥ್, ತಾಯಿ ರತ್ನಪ್ರಭಾ ಇಬ್ಬರೂ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ಮಗನಿಗೆ ಇಂತಹ ಒಂದು ಸ್ಥಿತಿ ಬರಬಾರ್ದಾಗಿತ್ತು. ಎಷ್ಟೇ ಬೇಡ್ಕೊಂಡ್ರು, ಎಷ್ಟೇ ಮನವಿ ಮಾಡಿಕೊಂಡ್ರು, ಎಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಬಿಟ್ಟಿಲ್ಲ ಅಂತ ತಂದೆ ತಾಯಿ ಇಬ್ಬರೂ ಕೂಡ ಕಣ್ಣೀರಿಟ್ಟಿದ್ದಾರೆ. ಆರೋಪಿಗಳಿಗೆ ಕಠಿಣಕ್ಕೂ ಕಠಿಣ ಶಿಕ್ಷೆ ಆಗಬೇಕು ಅಂತ ತಾಯಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಮೊಟ್ಟ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ನೋಡಿದ ಬಳಿಕ ವಿಚಲಿತರಾಗ್ಬಿಡ್ತಾರೆ. ಎಷ್ಟು ಚಿತ್ರಹಿಂಸೆ ಕೊಟ್ಟರು, ಯಾಕಂದರೆ ಕಣ್ಣು ಮುಂದೆ ಬಹಳಷ್ಟು ಒಂದೇ ಒಂದು ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ, ಸಮಾಜದಲ್ಲಿ ತಲೆ ತಗ್ಗಿಸದೇ ಇರುವಂತಹ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿರ್ತೀವಿ. ಸಾಕಷ್ಟು ಕನಸುಗಳನ್ನು ಕೂಡ ಕಟ್ಟಿಕೊಂಡಿರ್ತಾರೆ ಹೆತ್ತವರು. ಆತ ತಪ್ಪು ಮಾಡಿರಬಹುದು, ತಪ್ಪಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಕ್ರಮ ಕೂಡ ಕೈಗೊಳ್ಳಬಹುದಾಗಿತ್ತು. ಅದನ್ನು ಆತ ಏನು ಮಾಡಿದ್ದ, ಮೆಸೇಜ್ಗಳನ್ನು ಏನು ಮಾಡಿದ್ದ, ಅದಕ್ಕೆ ಸಂಬಂಧಪಟ್ಟಂತೆ ಅವನು ಕೂಡ ಅನುಭವಿಸ್ತಾ ಇದ್ದ. ಆದರೆ ಇಷ್ಟೊಂದು ಚಿತ್ರಹಿಂಸೆ ಇದೆಯಲ್ಲ, ಬಟ್ಟೆ ಬಿಚ್ಚಿ ವಿಕೃತವಾಗಿ ಹಲ್ಲೆ ಮಾಡಿರುವಂಥದ್ದು, ಇದೆಲ್ಲ ಗೊತ್ತಾಗಿ ಹೆತ್ತವರ ಹೃದಯ ಛಿದ್ರ ಆಗಿ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತಿಲ್ಲ. ಯಾರು ಅವ್ರ ಕರುಣೆ ತೋರಿಸಿ ಬಿಟ್ಟು ಕಳ್ಸಿದ್ರು, ಅವ್ನು ಯಾವ ರೀತಿ ಇದ್ರು ನಾವು ಮನೆಗೆ ಸ್ವೀಕಾರ ಮಾಡೋನಿಗೆ ಏನಾರು ನೋಡ್ಕೊಂತಿದ್ವಿ. ಅದು ಮಾಡಿದ್ರೆ ಹೊಡೆದಾಕ್ಬಿಟ್ಟು ಸಾಯಿಸ್ಬಿಟ್ರಲ್ಲ, ಅದೇ ಬೇಜಾರ. ಅಷ್ಟು ಕೇಳ್ಕೊಂಡ್ರು ಬಿಟ್ಟಿಲ್ವಲ್ಲ ಅವರು. ಅವ್ನು ಹೆಂಗಾರು ಮನೆಗೆ ಬಂದಿದ್ರು ಸಾಕಾಗಿತ್ತು, ನಾವು ನೋಡ್ಕೊಳ್ತೀವಿ. ಅವರೇ ತಿಳ್ಕೋಬೇಕಾಗಿತ್ತು. ಆ ಒಂದು ಕ್ಷಣ ಯೋಚನೆ ಮಾಡ್ಬೋದಾಗಿತ್ತು, ನಾನು ಮಾಡೋದ್ರಿಂದ ನಾಳೆ ಅವ್ರ ಮನೆಗೆ ಏನಾಗುತ್ತೆ ಅಂತ. ಅವ್ರು ಯೋಚನೆ ಮಾಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಕೊನೆಗೆ ಅವ್ನು ಕೇಳ್ಕೊಂಡಾಗಾರು ಬಿಟ್ಟು ಕಳ್ಸಿದ್ರು ನಡೀತಿತ್ತು ಸರ್. ಎರಡೆರಡು ಹೊಡೆದು ಕಳಿಸಿದ್ದು ನಾವು. ಆಯ್ತು ಬಾರಪ್ಪ, ತಪ್ಪ ಮಾಡಿದ್ಯಾ ಅಂತಂದು ಕರ್ಕೊಂತಿದ್ವಿ ಸರ್. ಅದು ಬಿಟ್ಟು ಇವರು ಈ ತರ ಮಾಡಿದಾರೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಶಿಕ್ಷೆ ಕೊಡ್ತಾರ, ಕೊಡ್ಲಿ ಸರ್. ನಾವ್ ಇಂಥ ಶಿಕ್ಷೆ ಅಂತಲ್ಲ, ಒಟ್ಟು ಅವ್ನ ನರಳಿ ಸತ್ತಿದ್ದಾನೆ, ಅದನ್ನ ನೋಡಿ ಕಾನೂನಾಗ್ಲಿ ಕೋರ್ಟ್ ಆಗ್ಲಿ ಅವ್ರಿಗೆ ಏನ್ ಶಿಕ್ಷೆ ಕೊಡ್ತಾರ ಅವ್ರಿಗೂ ಕಠಿಣವಾದ ಶಿಕ್ಷೆನೆ ಆಗ್ಬೇಕು ಅಂತ ಕೇಳ್ಕೊಂತಿದ್ದೀನಿ ಸರ್. ನಾನು ಅವನ್ ಕೈ ಮುಗ್ದಾಗ ಅವ್ರ ಕರುಣೆ ತೋರಿಸಿ ಬಿಟ್ಟು, ಮನುಷ್ಯತ್ವ ಇಲ್ಲದ ಜನಗಳಿದ್ದಾರೆ, ರಾಕ್ಷಸರಿದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇದೆ ತಮ್ಮ ಮಾಧ್ಯಮದ ಮುಖಾಂತರ. ನಾವು ಅದನ್ನು ಏನು ವಿಶ್ಲೇಷಣೆ ಮಾಡೋಕ್ಕೆ ಆಗ್ತಿಲ್ಲ. ತಾವೇ ಮಾಧ್ಯಮದವರೇ ಎಷ್ಟು ನಮಗಿನ, ಯಾಕೆಂದ್ರೆ ನಾವೇನು ಗೊತ್ತಾಗ್ತಾ ಇಲ್ಲ ಅಂತಂತ ಏನು ಹೇಳ್ಬೇಕು. ಅವ್ರಿಗೆ ಮನುಷ್ಯರೋ ದನನೋ ರಾಕ್ಷಸರೋ ಏನಂತ ಅವ್ರಿಗೆ ಸಂಬೋಧನೆ ಮಾಡೋಣ ಆ ಜನಕ್ಕೆ. ಅವ್ರಿಗೆ ಜನನೇ